ಅದು ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅವ್ರ ಖರ್ಚು ಅಷ್ಟು ದೊಡ್ಡವರ ಇವರು, ಅಷ್ಟು ಎತ್ತರದವರ, ಅಷ್ಟು ವೈಭವದವರ. ಜನಸಾಮಾನ್ಯ ಮೇಲೆ ನೀವು ಹೇಳ್ತಾ ಇದ್ರಿ, ಇವ್ರನ್ನ ಮೊದಲು ಕಟ್ ಮಾಡಿಸ್ರಿ, ಇವ್ರನ್ನ ಮೆಟ್ರೋದಲ್ಲಿ ಆಡಳಿತ ಕೇಳ್ರಿ. ಅದೇ ಕಾಲದಲ್ಲಿ IASಗೆ ಅಧಿಕಾರಿಗಳಾಗಿರ್ಬೋದು, ಯಾರೋ ಅಧಿಕಾರಿಗಳಾಗಿರ್ಬೋದು, ಅವ್ರದ್ದು ಖರ್ಚು ಕಡಿಮೆ ಮಾಡಿಸ್ರಿ ಅಂಥೇಳಿ ಒಂದು ಜನ ನಿಧಾನ ಕೇಳಿಕ್ಕೆ ಶುರು ಮಾಡಿದ್ದಾರೆ. ವಿರೋಧ ಪಕ್ಷ ಕೇಳ್ತಾ ಇದ್ದಾವೆ. ಹೀಗಾಗಿ ಇದು ಬಜೆಟ್ದಲ್ಲಿದ್ದಂಥ ವಿವರಣೆ ಇದು. ಇದ್ರ ಬಿಟ್ಟು ಇನ್ನೂ ಬೇರೆ ಸಾಕಷ್ಟು ಅದ. ಇರ್ತಾರೆ ಅಂಥೇಳಿ ಸಾಕಷ್ಟು ದುಡ್ಡನ್ನ ಹಾಕ್ಕೊಂಡು ಮಾಡುವಂಥ ಕೆಲಸಗಳು ಮಾಡ್ತಾ ಇರ್ತಾರೆ. ಅವ್ರು ಲೆಕ್ಕನ ಸಿಗುವುದಿಲ್ಲ ಎಲ್ಲಿ ಹೋಯ್ತು ಅಂತೇಳಿ. ಅದಕ್ಕಾಗಿ ಇವತ್ತು ಸಿಂಪ್ಲಿಸಿಟಿ ಕಲಿಸುವಂಥ ಮೋದಿಯವರು ಮತ್ತು ಅವ್ರು ಸಿಂಪಲ್ ಆಗಲಿ, ಅವ್ರ ಖರ್ಚು ಏನು ಅನ್ನೋದು ಹೇಳಿ. ಅವ್ರಿಗಾರ ಖರ್ಚು ಎಷ್ಟು, ಅವ್ರ ಗಾಡಿಗಳ ಖರ್ಚು ಎಷ್ಟು, ಅವ್ರ ವಿಮಾನದ ಖರ್ಚು ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ. ವಿದೇಶಗಳಿಗೆ ಹೋಗ್ಬೇಡ ಅಂತಿದ್ರೆ ನಿಮ್ಮ ಮಿನಿಸ್ಟರ್ಸ್ ಎಲ್ಲ ಹೇಳ್ರಿ, ವಿದೇಶಕ್ಕೆ ಏನು ಅವಶ್ಯವಿಲ್ಲ ಕೆಲಸ ಹೋಗುವಂಥದ್ದು. ಎಷ್ಟೋ ಜನ ಹೋಗ್ತಾ ಇರ್ತಾರೆ, ಖರ್ಚು ಮಾಡ್ತಾ ಇರ್ತಾರೆ. ಅವ್ರ ಜೀವನದ ಶೈಲಿಯನ್ನು ನೋಡಿದ್ರೆ ಯಾರಿಗಾದ್ರೂ ಗಾಬರಿ ಆಗ್ತದೆ. ಅದಕ್ಕಾಗಿ ಇವತ್ತು ಸರ್ಕಾರದ ವಿರುದ್ಧ ಇವತ್ತು ವಿರೋಧ ಪಕ್ಷಗಳೆಲ್ಲ ಸೆಳೆದು ನಿಂತ ಜನಸಾಮಾನ್ಯ ಸಹಿತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟದ ಖರ್ಚನ್ನು ಹೇಳಿದ್ವಿ ನಾವು, ಅವ್ರ ಪೇಮೆಂಟ್ ಮತ್ತು ಬಿಟ್ಟಿದ್ದು ಅಂದ್ರೆ ಯಾವ ರೀತಿಯಾಗಿ ನಮ್ಮ ಸರ್ಕಾರಗಳು ಖರ್ಚು ಮಾಡ್ತಾ ಇದ್ದಾವ, ಏನು ಮಾಡ್ತಾ ಇದ್ದಾವೆ ಅನ್ನೋದನ್ನು ಹೇಳ್ತಾ ಇದು ಕಡಿಮೆ ಮಾಡಿದ್ರೆ ಆಗ್ಬೋದು. ಮತ್ತು ಇದಕ್ಕೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಈಗೇನು ಈ ಖರ್ಚು ಮಾಡ್ತಾರೆ ಅದರಿಂದ ಪ್ರತಿ ವರ್ಷವೂ 4 ಲಕ್ಷ 3 ಲಕ್ಷ ಕೋಟಿ 5 ಲಕ್ಷ ಕೋಟಿ ಮಾಡ್ತಾರಲ್ಲ, ಅದು ಸಾಲ ತೆಗೆದು ಮಾಡಿದ್ದು. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂಥ ನೇಚರ್. ಆ ಬಡ್ಡಿ ಕೊಡೋದೆಷ್ಟಪ್ಪ ಅಂತಂದ್ರೆ 2024ರಾಗ 11,62,000 ಕೋಟಿ ರೂಪಾಯಿ ಬಡ್ಡಿ ಕೊಟ್ಟಿದ್ದಾರೆ. 26ರಾಗ 14,03,000 ಕೋಟಿ ರೂಪಾಯಿಗಳನ್ನ ಬಡ್ಡಿ ಕೊಡೋದು ಇಟ್ಕೊಂಡಿದ್ದಾರೆ. ಅಂದ್ರೆ ಬಡ್ಡಿ ಗಂಟ ತಿರುದು ಯಾವಾಗ ಎಲ್ಲ ಬಗೆ